ಅನಾಮಿಕ ದೂರುದಾರನಿಗೆ ಎಸ್ಐಟಿ ಟೀಮ್ ಮತ್ತೊಂದು ಕಡೆ ಕಾದು ಕುಳಿತುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಇಲ್ಲಿಯವರೆಗೂ ಕೂಡ ಹಾಜರಾಗಿಲ್ಲ. ಇಷ್ಟೊತ್ತಿಗೆ ಬರಬೇಕಿತ್ತು ಆತ, ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಆಗಬೇಕಿತ್ತು ಆತ. ಆದರೆ ಇಲ್ಲಿಯವರೆಗೂ ಕೂಡ ಆತನ ಸುಳಿವಿಲ್ಲ. ಇಲ್ಲಿಯವರೆಗೂ ಕೂಡ ಆತ ಎಸ್ಐಟಿ ಕಚೇರಿಯತ್ತ ಮುಖ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳ ಈ ಅಸ್ಥಿಪಂಜರ ಹುಡುಕುವಂತಹ ಶೋಧ ಕಾರ್ಯಾಚರಣೆ ಇವತ್ತು ಮತ್ತಷ್ಟು ಡಿಲೇ ಆಗುವಂತಹ ಚಾನ್ಸಸ್ ಎದ್ದು ಕಾಣಿಸ್ತಾ ಇರುವಂತದ್ದು. ಬಹುತೇಕ ಮಧ್ಯಾಹ್ನದ ಮೇಲೆ ಆತ ಸ್ಪಾಟಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಏಕಾಏಕಿಯಾಗಿ ಸ್ಪಾಟಿಗೆ ಏನು ಬರಲ್ಲ ಆತ. ಮೊದಲು ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಹೋಗಬೇಕಾಗುತ್ತೆ, ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಆಗಬೇಕಾಗುತ್ತೆ. ಅದಾದ್ಮೇಲೆ ಪೊಲೀಸ್ ವಾಹನದಲ್ಲಿ ಪೊಲೀಸರ ಸರ್ಪಗಾವಲಿನಲ್ಲಿ ಆತನನ್ನ ಸ್ಪಾಟಿಗೆ ಕರೆದುಕೊಂಡು ಬರುವಂತಹ ಕೆಲಸ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ಆತ 10:30-11 ಗಂಟೆ ಅಷ್ಟೊತ್ತಿಗೆ ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗ್ಬಿಡ್ತಿದ್ದ. ಆದ್ರೆ ಇವತ್ತು ಹಂಗಾಗಿಲ್ಲ. 1 ಗಂಟೆ ಆದ್ರೂ ಕೂಡ ಇಲ್ಲಿಯವರೆಗೂ ಎಸ್ಐಟಿ ಕಚೇರಿಯತ್ತ ಈ ಅನಾಮಧೇಯ ವ್ಯಕ್ತಿ ಮುಖ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಡಿಲೇ ಮಾಡ್ತಾ ಇದ್ದಾನೆ, ಯಾಕಾಗಿ ಬರೋ ತಡ ಆಗ್ತಾ ಇದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಉಳಿದಿರೋದು ಒಂದೇ ಜಾಗ. ಈ ಜಾಗ ಆಗದು ಬಿಟ್ರೆ ತಲೆಬುರುಡೆಯ ರಹಸ್ಯ ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಬಂದಂತಾಗುತ್ತೆ. ಹಾಗಾಗಿ ಇವತ್ತು ಶತಾಯಗತಾಯ ಈ ಜಾಗವನ್ನ ಏನಿದೆ ಅಂತ ನೋಡಬೇಕು ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ರೆಡಿ ಆಗಿದ್ರು. ಬಟ್ ಇಲ್ಲಿಯವರೆಗೂ ಕೂಡ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಕಚೇರಿಯತ್ತ ಮುಖ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಸಾಮಾನ್ಯವಾಗಿ 10:30-11 ಗಂಟೆ ಅಷ್ಟೊತ್ತಿಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಭೇಟಿ ಆಗ್ತಿದ್ದ, ಆತ ಗುರುತಿಸಿದಂತಹ ಜಾಗ ಕರ್ಕೊಂಡು ಹೋಗಿ ಉತ್ಖನನದ ಪ್ರಕ್ರಿಯೆ ಆಗ್ತಾ ಇತ್ತು. ಬಟ್ ಈಗ ಲಾಸ್ಟ್ ಸ್ಟೇಜ್ ಅಲ್ಲಿದೆ ಈ ಅಸ್ಥಿ ಪಂಜರದ ಶೋಧ ಕಾರ್ಯಾಚರಣೆ. ಇಂತಹ ಸಂದರ್ಭದಲ್ಲಿ ಯಾಕೆ ಡಿಲೇ ಮಾಡ್ತಾ ಇದ್ದಾನೀತ ಅಂತ ಹೇಳಿ ಏನ್ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಸುಖಪಾಲ್? ಪ್ರೇಮು, ನೂರಾರು ಶವಗಳನ್ನ ಹೂತಿಟ್ಟುವಂತ ಪ್ರಕರಣದ ತನಿಖೆ ಮುಂದುವರಿದು ಅದರ ಜೊತೆಗೆ ಈಗ 9ನೇ ದಿನದ ಶೋಧ ಕಾರ್ಯ ಇವತ್ತು ಆಗಬೇಕಿತ್ತು. ಆದ್ರೆ ಈವರೆಗೂ ಆ ರೀತಿಯಾದಂಥ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಒಂದು, ಈವರೆಗೂ ಎಸ್ಐಟಿ ಕಚೇರಿಗೆ ದೂರುದಾರ ಅನಾಮಿಕ ವ್ಯಕ್ತಿ ಬಂದಿಲ್ಲ. ಆತ ಮಾಮೂಲಿಯಾಗಿ 10 ಗಂಟೆ ಅಥವಾ 10:30 ಸುಮಾರಿಗೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸ್ತಿದ್ದ. ಆದರೆ ಇವತ್ತು ಆತ ಇನ್ನೂ ಬಂದಿಲ್ಲ. ಈಗ ಮಧ್ಯಾಹ್ನ 1 ಗಂಟೆ ಆದರೂ ಆತ ಇನ್ನೂ ಎಸ್ಐಟಿ ಕಚೇರಿಗೆ ಬಂದಿಲ್ಲ. ನಿನ್ನೆನೂ ಅದೇ ರೀತಿ ತಡವಾಗಿ ಬಂದಿರುವಂಥದ್ದು. ಆ ಬಳಿಕ ಕರೆಕ್ಟ್ ಆಗಿ 1 ಗಂಟೆಗೆ ಈ ಒಂದು 14ನೇ ಪಾಯಿಂಟಿನತ್ತ ಬಂದು ಇಲ್ಲಿ ಉತ್ಖನನ ಕೆಲಸ ನಡೆದಿತ್ತು. ಆದರೆ ಇವತ್ತು ಈವರೆಗೂ ಬಂದಿಲ್ಲ. ಆತನಿಗೆ ಏನಾದರೂ ಮಾಹಿತಿ ಇದೆಯಾ ಅನ್ನುವಂಥದ್ದು ಈಗ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ರೀತಿಯಾದಂಥ ಉತ್ಖನನ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತು ನಾವಿರುವಂಥ ಈ ಜಾಗ ಏನಿದೆ ಇದು 13ನೇ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಇವತ್ತು ಉತ್ಖನನ ಕಾರ್ಯ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಇದು ಈತ ಗುರುತಿಸಿರುವಂಥ ಕೊನೆಯ ಪಾಯಿಂಟ್. ಹಾಗಾಗಿ ಕೊನೆಯ ಪಾಯಿಂಟ್ ಏನಾದ್ರೂ ಇವತ್ತು ಉತ್ಖನನ ಆದ್ರೆ ಈ ಒಂದು ಪ್ರಾಸೆಸ್ ಏನಿತ್ತು ಎಲ್ಲವೂ ಇವತ್ತಿಗೆ ಕೊನೆಗೊಳ್ತಾ ಇತ್ತು. ಆದ್ರೆ ಇವತ್ತು ಈ ಸ್ಥಳಕ್ಕೆ ಈವರೆಗೂ ಯಾವುದೇ ಒಂದು ಅಧಿಕಾರಿ ಸಿಬ್ಬಂದಿಗಳು ಬಂದಿಲ್ಲ. ಜೊತೆಗೆ ಪೊಲೀಸರು ಮೊನ್ನೆಯಿಂದ ಯಾವ ರೀತಿಯಾಗಿ ಸರ್ಪಗಾವಲನ್ನು ಇಲ್ಲಿ ಹಾಕಿದ್ರು ಅದೇ ಮುಂದುವರೆದಿರುವಂಥದ್ದು. ಈಗ ಇರುವಂತ ಒಂದು ಮಾಹಿತಿಯ ಪ್ರಕಾರ ಈ ಸ್ಥಳದಲ್ಲಿ GPR ನ ಮೂಲಕನೇ ಸ್ಥಳ ಶೋಧನೆ ಮಾಡುವಂತ ಕೆಲಸಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ನಾಳೆ ಅಥವಾ ನಾಡಿದ್ದು ಈ ಒಂದು ಸ್ಥಳಕ್ಕೆ GPR ಅನ್ನ ತರಿಸಿ ಇಲ್ಲಿ ಸ್ಥಳ ಪರಿಶೋಧನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ಲಿಕ್ಕೆ ಅಧಿಕಾರಿಗಳು ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಹಾಗಾಗಿ ಈ ಸ್ಥಳವೇ ಬಹಳಷ್ಟು ಕುತೂಹಲಕ್ಕೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಆತ ಹೇಳಿದಾನೆ, ಈ ಸ್ಥಳದಲ್ಲಿ 10 ಕಡೆಗಳಲ್ಲಿ ನಾನು ಶವಗಳನ್ನ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ದೂರುದಾರ ಹೇಳಿದ್ದಾನೆ. ಆತ ಎಲ್ಲಾ ಕಡೆಗಳಲ್ಲಿ ಈ ಹಿಂದೆನೂ ಸಾಕಷ್ಟು ಕತೆ ಹೇಳಿರುವಂಥದ್ದು. ಆ ಎಲ್ಲಾ ಸ್ಥಳದಲ್ಲೂ ನಾನು ಶವಗಳನ್ನ ಹೂತಾಕಿದ್ದೇನೆ. ಜೊತೆಗೆ 9 ಮತ್ತೆ 10ನೇ ಪಾಯಿಂಟ್ ಏನಿದೆ ಅಲ್ಲಿ 10ಕ್ಕೂ ಅಧಿಕ ಶವಗಳನ್ನ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ಹೇಳ್ಕೊಂಡಿದ್ದಾನೆ. ಆದ್ರೆ ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಒಂದೇ ಒಂದು ಪೀಸ್ ಮೂಳೆಯೂ ಅಲ್ಲಿ ಸಿಗ್ಲಿಲ್ಲ. ಹಾಗಾಗಿ ಆತ ಹೇಳಿರುವಂಥದ್ದು ನಿಜ ಅಲ್ಲ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಗೊತ್ತಾಗಿದೆ. ಈಗ ಇರುವಂಥದ್ದು ಈ 13ನೇ ಪಾಯಿಂಟ್ ಏನಿದೆ, ಈ 13ನೇ ಪಾಯಿಂಟ್ ಅಲ್ಲಿ ಹೆಚ್ಚು ಶವಗಳನ್ನ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಇವತ್ತು ಉತ್ಖನನ ಆಗದಿದ್ರು ಮುಂದೆ GPR ಸಿಸ್ಟಮ್ ನ ಮೂಲಕ ಏನು ಇಲ್ಲಿ ಶೋಧ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.